ವಿರೋಧಿಸಿ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ವರೆಗೆ ಪಾದಯಾತ್ರೆ ನಡೀತಾ ಇದೆ. ಇವತ್ತು ಪಾದಯಾತ್ರೆಯ ಮೊದಲ ದಿನ. ನಮ್ಮ ಜೊತೆಗೆ ಕೆಆರ್ಪೇಟೆ ಶಾಸಕರಾದಂತಹ ಮಂಜು ಅವರಿದ್ದಾರೆ. ಸರ್, ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಸುಮಾರು 516 ದಿನಗಳ ಹೋರಾಟ, ರೈತರ ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಿದೆ. ಹಿಂದೆ 11 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು. ಇವತ್ತು ಮತ್ತೆ 3 ದಿನಗಳ ಪಾದಯಾತ್ರೆಗೆ ನೀವು ಕೂಡ ಬೆಂಬಲ ಕೊಟ್ಟಿದ್ದೀರಾ. ನಿಮ್ಮ ಕ್ಷೇತ್ರದಿಂದ ಸಾಕಷ್ಟು ಜನ ರೈತಾಪಿ ವರ್ಗದವರು ಬಂದಿದ್ದಾರೆ, ರೈತರು ಬಂದಿದ್ದಾರೆ. ಏನು ಹೇಳ್ತೀರಾ ಸರ್? ಥ್ಯಾಂಕ್ ಯು. ಆಯ್ತು, ಓಕೆ. ಇವತ್ತು ತಾವೇ ಹೇಳಿದ್ರಿ, 516 ದಿನಗಳ ಕಾಲ ನಿರಂತರವಾದ ಒಂದು ಪ್ರತಿಭಟನೆಯನ್ನು ಮಾಡೋದು, ಧರಣಿಯನ್ನು ಮಾಡೋದು ತಮಾಷೆ ವಿಚಾರ ಅಲ್ಲ. ನಿಜವಾಗಿ ರೈತರಿಗೆ ಸಮಸ್ಯೆ ಆಗ್ತಾ ಇರೋದ್ರಿಂದ ಈ ಒಂದು ಧರಣಿಯನ್ನು ಮಾಡ್ತಾ ಇದ್ದಾರೆ. ನಿಜವಾದ ಸರ್ಕಾರಕ್ಕೆ ಕಣ್ಣಿದ್ರೆ ಅವರ ಸಮಸ್ಯೆಯನ್ನು ಅರಿತು ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಯಿತು. ಆದರೆ ಸರ್ಕಾರ ಇಲ್ಲಿವರೆಗೂ ಸಹ ಆ ಒಂದು ನಿಟ್ಟಲ್ಲಿ ಯೋಚನೆ ಮಾಡಿಲ್ಲ. ಹಠಕ್ಕೆ ಬಿದ್ದು ಈ ಭಾಗದ ರೈತರ ಒಕ್ಕಲೆಬ್ಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಸರ್ಕಾರದ ಕುರುಡು ನೀತಿಯನ್ನು, ಅವೈಜ್ಞಾನಿಕ ನೀತಿಯನ್ನು, ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಿರೋಂಥ, ರೈತರ ಮೇಲೆ ಮರಣ ಶಾಸನ ಮಾಡ್ತಾ ಇರೋಂಥ ಸರ್ಕಾರದ ವಿರುದ್ಧ ಇವತ್ತು JDS ಪಕ್ಷ ಮತ್ತು BJPಯ ಕಾರ್ಯಕರ್ತರುಗಳು ಅನೇಕ ಭಾಗಗಳಿಂದ ಬಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದಕ್ಕಾದರೂ ಎಚ್ಚೆತ್ತುಕೊಂಡು ಸರ್ಕಾರ ತನ್ನ ನಿಲುವನ್ನು ಬದಲಾಯಿಸ್ಕೋಬೇಕು ಅಂತ ಒಬ್ಬ ಶಾಸಕನಾಗಿ ನನ್ನ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಈಗ ನಿಮ್ಮ ಪಾದಯಾತ್ರೆಗೆ ಕಾಂಗ್ರೆಸ್ ಪಕ್ಷ ವ್ಯಂಗ್ಯವಾಡ್ತಾ ಇದೆ. ಈ ವ್ಯಂಗ್ಯಕ್ಕೆ ಏನು ಹೇಳ್ತೀರಾ ಸರ್? ತಮಗೆ ಗೊತ್ತಿರೋ ಹಾಗೆ ನಾನು ಮೊದಲೇ ಹೇಳಿದೆ, ಕಾಂಗ್ರೆಸ್ ಪಕ್ಷ ಒಂದು ಕೇಂದ್ರ ಸರ್ಕಾರಕ್ಕೆ ಈಗಿನ ಮುಖ್ಯಮಂತ್ರಿಗಳು ಆದಂಥ ಸಂದರ್ಭದಲ್ಲಿ ಇಂತಿಷ್ಟು ವರ್ಷಕ್ಕೆ ತಿಂಗಳಿಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂದ್ಬಿಟ್ಟು ಕಪ್ಪವನ್ನು ಒಪ್ಪಿಸ್ತೀವಿ ಅಂತ ಒಂದು ಒಪ್ಪಂದವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ಒಪ್ಪಂದಕ್ಕೆ ಈಗಾಗಲೇ ಒಂದು ವಾಲ್ಮೀಕಿ SC/STಗಳ ಅಭಿವೃದ್ಧಿ ನಿಗಮದಿಂದ ಸಹ ದುಡ್ಡನ್ನು ತೊಗೊಂಡೋಗಿದೆ. ಇನ್ನು ಅನೇಕ ಹಗರಣಗಳ ಮಾಡಿ ಅಕ್ಕಪಕ್ಕದ ರಾಜ್ಯಗಳ ಚುನಾವಣೆಗಳನ್ನು ಮಾಡಿದೆ. ಹಾಗಾಗಿ ಈಗ ಬೇರೆ ಕಡೆ ಹೋದರೆ ಜನರು ಆಲ್ರೆಡಿ ಅವರ ಒಂದು ಭ್ರಷ್ಟಾಚಾರದ ನಿಲುವುಗಳು ಸಾರ್ವಜನಿಕರು ಸಹ ಗೊತ್ತಾಗಿದೆ. ಹಾಗಾಗಿ ಈ ಒಂದು ಲೇಔಟ್ನ ಮಾಡೋದ್ರ ಮುಖಾಂತರ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಕೆಲವೇ ಒಂದು ಆಯ್ದ ವ್ಯಕ್ತಿಗಳಿಗೆ ಕೊಟ್ಟುಕೊಂಡು ಆ ವ್ಯಕ್ತಿಗಳಿಂದ ಹಣ ವಸೂಲಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿದೆ. ಎಲ್ಲಿ ಅದಕ್ಕೆ ಕತ್ತರಿ ಬೀಳುತ್ತೆ ಅಂತ ಅಂದ್ಬಿಟ್ಟು ಅವರ ಒಂದು ಮನಸ್ಥಿತಿಯನ್ನು, ಅವರ ಅಭಿಪ್ರಾಯವನ್ನು ಪರೋಕ್ಷವಾಗಿ ತಮ್ಮ ದಂಧೆಗೆ ಅವಕಾಶ ಕೊಡಲಿಲ್ಲ ಅನ್ನೋ ಒಂದು ವಿಚಾರವನ್ನು ವ್ಯಂಗ್ಯ ರೀತಿಯಲ್ಲಿ ಹೇಳ್ತಾ ಇದೆ. ಇನ್ನು ರೈತರ ಮೇಲೆ FIRಗಳಾಗುತ್ತೆ. ರೈತರ ಜಮೀನುಗಳಿಗೆ ಸರ್ವೆಗೆ ಹೋದಂತಹ ಸಂದರ್ಭದಲ್ಲಿ ಇನ್ನು ನೂತನ ಸಚಿವರು, ಶಾಸಕರು, ಆ ಭಾಗದ ಶಾಸಕರು ಹೇಳ್ತಾರೆ, ರೈತರ ಹೋದ್ರೆ ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಳ್ಳಿ, ನಾವು ಟೌನ್ಶಿಪ್ ಮಾಡೇ ಮಾಡ್ತೀವಿ. ನಿಜವಾದ ಒಬ್ಬ ಜನಪರ ರೈತಪರ ಕಾಳಜಿ ಇಟ್ಕೊಂಡಿರೋಂಥ ಶಾಸಕರು ಬಾಯಲ್ಲಿ ಬರೋವಂಥ ಮಾತಲ್ಲ ಅದು. ತಾವು ಹೇಳ್ದ ಹಾಗೆ ಶಾಸಕರು ಪ್ರಥಮ ಹಂತದಿಂದಲೂ ಸಹ ವಿರೋಧಿಸ್ಕೊಂಡು ಬಂದಿದೆ. ಬಹುತೇಕ ರೈತರು ಅವ್ರಿಗೆ ಸವಾಲು ಹಾಕಿದ್ದಾರೆ. ಸಮಸ್ಯೆ ಇದೆಯಾ ಇಲ್ಲವೋ ಅಂದ್ಬಿಟ್ಟು ನಮ್ಮ ಭಾಗಕ್ಕೆ ಬಂದು ನೋಡು, ನಿನಗೆ ಕಣ್ಣಿದ್ರೆ ನಿಮ್ಮ ಒಂದು ಕಣ್ಣು ತೆರೆದು ನೋಡು, ಸಮಸ್ಯೆ ಇದ್ದರೆ ಇಂಥ ಒಂದು ಮನಸ್ಥಿತಿ ಇದ್ದರೆ ನಮ್ಮ ಒಬ್ಬ ಸಾರ್ವಜನಿಕ ರೈತರುಗಳಿಗೆ ಉತ್ತರವನ್ನು ಕೊಡುವ ಮಾತನ್ನು ಪದೇ ಹೇಳ್ತಾ ಇದ್ದಾರೆ. ಆ ಒಂದು ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಶಾಸಕರಾದಂಥವ್ರು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರಿಗೆ ಜೈಲ್ಗಟ್ಟಿ ಅವ್ರ ಮೇಲೆ FIR ಮಾಡುವಂಥ ಕೆಲಸವನ್ನು ಮಾಡಿಸ್ತಾರೆ ಅಂದರೆ ಅವರ ಮನಸ್ಥಿತಿ ಹೆಂಗಿದೆ ಅಂತ ತಾವೇ ಯೋಚನೆ ಮಾಡಬೇಕಂತ ಒಂದು ಪರಿಸ್ಥಿತಿ ಬಂದಿದೆ. ಈಗ 3 ದಿನಗಳ ಪಾದಯಾತ್ರೆ ಫ್ರೀಡಂ ಪಾರ್ಕಲ್ಲಿ ಎಂಡ್ ಆಗುತ್ತೆ. ಅದಾದಮೇಲೆ ವಾಟ್ ನೆಕ್ಸ್ಟ್ ಸರ್? JDS ಹಾಗೆ BJPಯಿಂದ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯ ಜಂಟಿ ಹೋರಾಟ ಇರುತ್ತಾ? ಸದನದ ಒಳಗಡೆ ಹಾಗೆ ಹೊರಗೆ ಹೇಗಿರುತ್ತೆ ನಿಮ್ಮ ಹೋರಾಟ? ಇದು ಮುಂದುವರೆದು ಆಲ್ರೆಡಿ ಕಾನೂನಾತ್ಮಕ ಹೋರಾಟಕ್ಕೂ ಸಹ ನಮ್ಮ JDS ಪಕ್ಷದ ವತಿಯಿಂದ ಎಲ್ಲ ರೀತಿಯ ಪ್ರಯತ್ನಗಳು ನಡೆದಿದೆ. ಅದು ತಮಗೂ ಗೊತ್ತಿರುವಂಥ ವಿಚಾರ. ಇವತ್ತು 3 ದಿನಗಳ ಕಾಲ ಒಂದು ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಅಂತ ಒಂದು ಎಚ್ಚರಿಕೆ ಗಂಟೆಯನ್ನು ನಾವು ಹೇಳ್ತಾ ಇದ್ದೀವಿ. ಇದಕ್ಕೆ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದರೆ ಸದನ ನಡೆಯೋಕ್ಕೆ ಅವಕಾಶ ಮಾಡಿಕೊಡಲ್ಲ. JDS ಮತ್ತು BJP ಪಕ್ಷಗಳ ಮೈತ್ರಿಯಾಗಿ ಒಂದು ಸದನದ ಒಳಗೆ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಮುಖಂಡರುಗಳು, ಪಕ್ಷದ ಕಾರ್ಯಕರ್ತರುಗಳು ಸದನದವರೆಗೂ ಸಹ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದಿಷ್ಟು ಶಾಸಕರಾದಂತಹ ಮಂಜಣ್ಣ ಅವರ ಮಾತು. ಸದನದ ಒಳಗಡೆ ಹೊರಗಡೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಮತ್ತಷ್ಟು ತೀವ್ರವಾಗಿರುತ್ತೆ ಅಂತ.